ಎಲ್ಲಿಂದ ಬಂದಿದ್ದು ಸರ್ ನೀವು? ಅಲ್ಲ, ಎಲ್ಲಿಂದ ಬಂದಿದ್ದು? ಹುಬ್ಳಿ. ಅವ್ರಿಗೆ ಯಾವಾಗ್ನಿಂದ ಅವ್ರಿಗೆ ರೋಗ ಇರೋದು? ಎಷ್ಟು ವರ್ಷ ಅಂದ ಇದು? 5 ತಿಂಗಳಿಂದ. ಸರಿ, ಡಾಕ್ಟರ್ ಏನು ಹೇಳಿದ? O4 ಇಷ್ಟಿದೆ ಅಂದ. ಈಗ 1 ತಿಂಗಳಲ್ಲಿ 90% ರೆಡಿ ಆಗ್ತಾರೆ ಅವರು. ನಾನು ಹೇಳಂಗೆ ನೀವು ಮಾಡ್ಕೊಂಡ್ರೆ, ನಾನು ಯಾವ ರೀತಿ ಹೇಳ್ತೀನಿ ಆ ರೀತಿ ಅವರಿಗೆ ಹೆಂಗ್ ತಿನ್ನಿಸ್ಬೇಕು ಹೇಳ್ಕೊಡ್ತೀನಿ. ಇದು ನೋಡಿ ಕ್ಯಾಶೆಟು ನೀವು ಅವ್ರಿಗೆ ಮಾಡಿಸಿ. ವಿಡಿಯೋ ಮಾಡಿ ಪಡ್ಕದೆ ಬೇಟ. ಔಸ್ ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಅಣ್ಣ ತಮ್ಮಂದರೆ, ಅಕ್ಕ ತಂಗಿಗಳೇ, ಪ್ರೀತಿಯ ಮಕ್ಕಳೇ, ಹಿರಿಯರೇ, ನಾನು ಈ ಕ್ಯಾಶೆಟ್ ಕಳಿಸ್ತಾ ಇರೋದು ಯಾರು 4 ಸ್ಟೇಜ್ನಲ್ಲಿ ಇದ್ದಾರೆ, ಡಾಕ್ಟರ್ ಕೈ ಎತ್ಬಿಟ್ಟಿದ್ದಾರೆ ಇವರು ಉಳಿಯೋದಿಲ್ಲ ಅಂಥ ಜನಗೆ ಈ ವಿಡಿಯೋಕ್ಕೆ ಕಳಿಸ್ತಾ ಇದ್ದೀನಿ ನಾನು. ಅಣ್ಣ ತಮ್ಮಂದರೆ, ಅವ್ರಿಗೆ ಫಸ್ಟ್ ಪಾಯಿಂಟು ತಣ್ಣೀರು ಕುಡಿದಬಾರ್ದು. ಅವ್ರಿಗೆ ಏನು ಮಾಡಬೇಕಂದ್ರೆ, ನಿಮ್ಮ ಅಕ್ಕಪಕ್ಕ ಕೆಲವು ಸೊಪ್ಪಿರ್ತಿದೆ, ಇದು ಪುನರ್ನವ ಅಂದರೆ ಹೊಸ ಬಾಳು. ಈ ನಿಮ್ಮ ಮನೆ ಅಕ್ಕಪಕ್ಕ ಸಿಕ್ಕುತ್ತೆ, ರೋಡ್ ಅಕ್ಕಪಕ್ಕ ಸಿಕ್ಕುತ್ತೆ, ಲಾರಿ ತುಂಬಬೇಕು ಅಷ್ಟು ಸಿಕ್ಕುತ್ತೆ. ಇದು ತಗೊಳ್ಬೇಕು. ಆಮೇಲೆ ಇದು ಟೂನಿ ಅಂತ ನಿಮ್ಮ ಮನೆ ಅಕ್ಕಪಕ್ಕನೇ ಸಿಕ್ಕುತ್ತೆ. ಇದು ಟೂನಿ ಅಂತ ಹೇಳಿ ನಿಮ್ಮ ಮನೆ ಅಕ್ಕಪಕ್ಕನೇ ಸಿಕ್ಕುತ್ತೆ, ರೋಡ್ ಅಕ್ಕಪಕ್ಕ ಸಿಕ್ಕುತ್ತೆ. 2, ಒಂದು ಪುನರ್ನವ, ಒಂದು ಟೂನಿ. 3ನೇದು ಇದಕ್ಕೆ ಚಾಂದಿನಿ ಅಂತೀವಿ ನಾವು, ಕನ್ನಡದಲ್ಲಿ ಏನು ಹೇಳ್ತೀವಿ ಗೊತ್ತಿಲ್ಲ, ಚಾಂದಿನಿ ಅಂತೀವಿ. ಇದು ನಿಮ್ಮ ಮನೆ ಅಕ್ಕಪಕ್ಕನೇ, ರೋಡ್ ಅಕ್ಕಪಕ್ಕ ಸಿಕ್ಕುತ್ತೆ. ಈ 3 ಸೊಪ್ಪನ್ನು ತಗೊಂಡು ಅವ್ರಿಗೆ ಡೈಲಿ ಸಾರು ಪಲ್ಯ ಎಲ್ಲ ಮಾಡಿ ತಿನ್ನಿಸ್ಬೇಕು. ಆಮೇಲೆ ಇದರದೇ ನೀರು ಇದು ಡ್ರೈ ಮಾಡಿ ಇಟ್ಕೊಂಡು 1 ಕೈಯಷ್ಟು ಹಾಕಿ 2 ಲೀಟರ್ ನೀರಿಗೆ ಕುದಿಸಿ ಇದೇ ನೀರು ಕುಡಿಸ್ಬೇಕು. ಅದರಲ್ಲಿ ಈ ಎಲೆ ಸಿಕ್ಬಿಟ್ರೆ ಇದು ತಗೊಳ್ಳಿ. ಇದಕ್ಕೆ ಕಂಚಿನಾಡು ಅಂತೀವಿ ನಾವು. ಕಂಚಿನಾಡು ನೋಡಿ, ಇಂಥ ಎಲೆ ಸಿಗ್ತಿದ್ದ ಅದರಲ್ಲಿ. ನಿಮ್ಮ ರೋಡ್ ಅಕ್ಕಪಕ್ಕ ಸಿಕ್ಕುತ್ತೆ ಕಂಚಿನಾಡಂತ. ಇದು ಸ್ವಲ್ಪ ನೀರು ಕುದಿಯೋಷ್ಟೊತ್ತಿನಲ್ಲಿ ಸ್ವಲ್ಪ ಹಾಕ್ಕೊಳ್ಳಿ. ಹಾಕಿ ಇದು ಕುಡಿಸ್ತಾ ಇದ್ರೆ 1 ತಿಂಗಳಿನಲ್ಲಿನೇ ಅವ್ರಿಗೆ 90% ರೆಡಿ ಆಗಿಬಿಡ್ತಾರೆ. ಆಮೇಲೆ ಕರ್ಜೀರಿಗೆ ಕಷಾಯ, ಎಲ್ಲ ರೋಗಾಗೆ ಸಫಾಯ. ಇಂಥದ್ದು 106 ಗಿಡಮೂಲಿಕೆ ಹಾಕಿ ಮಾಡೋದು ನಾನು, ಹಕೀಮ್ ಉಬೇದುಲ್ಲಾ ಯೋಗ ಗುರ. ಇದು ಅರ್ಧ ಗಂಟೆಗೆ 1 ಗುಟ್ಟು ಕುಡಿದ್ಬೇಕು. ಕಿಡ್ನಿ ಪೇಷಂಟ್ಗೆ, ಲಿವರ್ ಪೇಷಂಟ್ಗೆ, ಹಾರ್ಟ್ ಪೇಷಂಟ್ಗೆ, ಕ್ಯಾನ್ಸರ್ ಪೇಷಂಟ್ಗೆ ಒಂದು ಅರ್ಧ ಗಂಟೆನಲ್ಲಿ 1 ಗುಟ್ಟು. ಇಷ್ಟು ಅರ್ಧ ಗಂಟೆಗೆ ಇಷ್ಟು ಕುಡಿದ್ರೆ 2 ರೊಟ್ಟಿ 3 ರೊಟ್ಟಿ ತಿಂದಂಗೆ ಪವರ್ ಬರ್ತಿದೆ. ಜಾಸ್ತಿ ಹೊಟ್ಟೆ ಹಸಿ ಆಗೋದಿಲ್ಲ. ಹೆದರಬಾರ್ದು. ಬೇಕು ಅಂದರೆ ಊಟ ಕೊಡಿ, ಇಲ್ಲಾಂದರೆ ಇದೇ ಸಾಕು. ಇದೇ ಅವ್ರ ಊಟನೂ ಇದೆ, ಅವ್ರ ಔಷಧಿನೂ ಇದೆ. ಅಣ್ಣ ತಮ್ಮಂದಿರೆ ಆಯ್ತಲ್ಲ. ಅವ್ರಿಗೆ ಕೆಲವು ವಸ್ತು ತಿನ್ನಿಸಬಾರ್ದು. ಬಿಳೆ ಉಪ್ಪು ತಿನ್ನಿಸಬಾರ್ದು, ಕರೆ ಉಪ್ಪು ಉಪಯೋಗ ಮಾಡಬೇಕು. ಆಮೇಲೆ ಸಕ್ಕರೆ ತಿನ್ನಿಸಬಾರ್ದು, ಬೆಲ್ಲ ಉಪಯೋಗ ಮಾಡಬೇಕು. ಆಮೇಲೆ ಪಾಮಾಯಿಲ್ ವಸ್ತು ಯಾವುದು ತಿನ್ನಿಸಬಾರ್ದು, ಕೊಬ್ಬರಿ ಎಣ್ಣೆ ಉಪಯೋಗ ಮಾಡಬೇಕು. ಹಾಗೆ ಆಮೇಲೆ ಬೇಕರಿ ಐಟಮ್ ಯಾವುದು ತಿನ್ನಬಾರ್ದು. ಬ್ರೆಡ್ಡು, ಬನ್ನು, ರಕ್ಸು, ಡಬಲ್ ರೊಟ್ಟಿ ಅದೆಲ್ಲ ತಿನ್ನಬಾರ್ದು. ಸ್ವೀಟು, ಬೇಕರಿದು ತಿನ್ನಬಾರ್ದು. ಯಾವ ಥರ ಜ್ಯೂಸ್ ಕುಡಿಬಾರ್ದು. ಪ್ಯಾಕೆಟ್ ಜ್ಯೂಸ್ ಆಗಲಿ, ಇಲ್ಲ ಕೊಕೋ ಕೋಲಾ, 7 ಅದು ಯಾವುದು ಕುಡಿಕೊಳ್ಬಾರ್ದು. ಆಯ್ತಲ್ಲ. ರೋಡ್ನಲ್ಲಿ ಮಾಡ್ತಾರಲ್ಲ ಬೋಂಡಾ, ವಡೆ, ಪಕೋಡೆ ಅದೆಲ್ಲ ತಿನ್ನಬಾರ್ದು. ಮೆಣಸಿನ್ಕಾಯಿ ಅದೆಲ್ಲ ಕೊಡಬಾರ್ದು. ಆಯ್ತಲ್ಲ. ಆಮೇಲೆ ಅವ್ರಿಗೆ ಸ್ವಲ್ಪ ಜಾಲಿ ಮಾಡ್ತಾ ಇರಬೇಕು. ಸ್ವಲ್ಪ ಸೀರಿಯಲ್ ತೋರಿಸಿ, ಯಾವುದೋ ಫಿಲಿಮ್ ತೋರಿಸಿ ಅವ್ರ ಜಾಲಿ ಮಾಡಿ. ಅವರಿಗೆ ಜಾಸ್ತಿ ಚಿಂತೆ ಕೊಡಬಾರ್ದು, ಭಯ ಕೊಡಬಾರ್ದು, ಅವರಿಗೆ ಕೋಪಗೆ ಬಂದಂಗೆ ಮಾಡಬಾರ್ದು. ಹಂಗೆ ಮಾಡಿಕೊಂಡ್ರೆ 1 ತಿಂಗಳಿನಲ್ಲಿ ರೆಡಿ ಆಗ್ತಾರೆ ಅವರು, ಅಣ್ಣ ತಮ್ಮಂದಿರೆ. ಆಮೇಲೆ ಡೈಲಿ ಕೊಬ್ಬರಿ ಎಣ್ಣೆ, ಸಾಸಿವೆ ಎಣ್ಣೆ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಎಣ್ಣೆ 2 ಕೈ ಚೆನ್ನಾಗಿ ತಿಕ್ಕಬೇಕು. ಚೆನ್ನಾಗಿ ಎಣ್ಣೆ ಹಾಕಿ ಎಳಿಬೇಕು ಹಿಂಗೆ. ಯಾಕಂದರೆ ಕಂಪ್ಲೀಟ್ ಮೈ ನರ ಈ 20 ಬೆರಳಲ್ಲಿದೆ, ಕೈದು ಕಾಲ್ದು. 2 ಕೈ 2 ಕಾಲು ಚೆನ್ನಾಗಿ ಡೈಲಿ ಎಣ್ಣೆ ಹಾಕಿ ಚೆನ್ನಾಗಿ ತಿಕ್ಕಬೇಕು. ಆಮೇಲೆ ಸ್ವಲ್ಪ ತಲೆ ಚೆನ್ನಾಗಿ ತಿಕ್ಕಬೇಕು ಎಣ್ಣೆ ಹಾಕಿ.
ವಾರಾಗೆ ಒಂದು ಸಲ ಕಂಪ್ಲೀಟ್ ಮೈಗೆ ತಿಕ್ಕಬೇಕು. ಚೆನ್ನಾಗಿ 1.5 ಗಂಟೆ 2 ಗಂಟೆ ತಿಕ್ಕಬೇಕು ಮೈಗೆ. ಹಂಗೆ ಮಾಡ್ಕೊಂಡು ಬಿಟ್ರೆ 1 ತಿಂಗಳಲ್ಲಿ ರೆಡಿ ಆಗ್ತಾರೆ ಅವರು ಇನ್ಶಾಲ್ಲ. ಆಮೇಲೆ ಅವ್ರಿಗೆ ಜಾಸ್ತಿ ಟೆನ್ಷನ್ ಕೊಡಬಾರ್ದು. ಆ ರೀತಿ ಅವ್ರಿಗೆ ಮಾಡಿಕೊಂಡ್ರೆ ಜಲ್ದಿ ರೆಡಿ ಆಗ್ತೀರಾ ಅಣ್ಣ ತಮ್ಮಂದಿರ. ಆಮೇಲೆ ಸಮಯಗೆ ಅವ್ರಿಗೆ ನಿದ್ದೆ ಬಂದಂಗೆ ಮಾಡಬೇಕು. ನಿದ್ದೆ ಇಲ್ಲಾದ್ರೇನು ಕೊಬ್ಬರಿ ಎಣ್ಣೆ ಕಾಯಿಸಿ ಮುಗ್ಗೆ ಹಾಕಬೇಕು, 3 ಡ್ರಾಪು. ಮನೆಯಲ್ಲಿ ಎಲ್ಲರೂ ಹಾಕ್ರಿ. ಆಗ್ತಾ ಇದ್ರೆ ನಿದ್ದೆ ಚೆನ್ನಾಗಿ ಬರ್ತಿತ್ತೆ, ಗೊರಾಟೆ ಹೊಡಿತಾ ಇದ್ರೆ ಹೋಗ್ಬಿಡ್ತಿತ್ತೆ. ಹಂಗೆ ಮಾಡ್ಕೊಳ್ಳಿ ಇನ್ಶಾಲ್ಲ. ಆಮೇಲೆ ಇದು ನೋಡಿ, ಇದಕ್ಕೆ ಗೋಕುರು ಮುಳ್ಳು ಅಂತೀವಿ. ನಾನು ಕೊಡ್ತೀನಿ, ನಿಮ್ಮ ಪನ್ಸಾರಿ ಅಂಗಡಿ ಸಿಕ್ಕುತ್ತೆ ಗೋಕುರು ಮುಳ್ಳು. ಮತ್ತು ಇದಕ್ಕೆ ಅಮಲ್ದಾಸ್ ಅಂತೀವಿ ನಾವು. ಕನ್ನಡನಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ ನನಗೆ. ಅಮಲ್ದಾಸ್ ಅಂತೀವಿ. ರೋಡ್ ಅಕ್ಕಪಕ್ಕ ಫುಲ್ ಇರ್ತೈತೆ ಮರ. ಇದು ಅರ್ಶಿನ ಹೂ ಇರ್ತೈತೆ ಚಿಕ್ಕಾಪಟ್ಟೆ ಕಂಪ್ಲೀಟ್ ಮರನಲ್ಲಿ. ಇದು ಹಿಂಗೆ ಅಲ್ಲಾಡ್ತಾ ಇರ್ತೈತೆ. ಇದು 1 ಮೂಟೆ ತೊಗೊಂಡು ಹೋಗ್ಬಿಡಿ. ತರಿಸ್ಕೊಳ್ಳಿ. ಯಾರಿಗಾನ ಹೇಳಿದ್ರೆ ಒಂದು 50-100 ರೂಪಾಯಿ ಕೊಟ್ಟರೆ ತಂದು ಕೊಡ್ತಾರೆ. ಡೈಲಿ ಒಂದೊಂದು ಕುಟ್ಟಿ ಇದರದ್ದು ಚಹಾ ಮಾಡಿ ಕುಡಿಸ್ಬೇಕು. ಸ್ವಲ್ಪ ಬೆಲ್ಲ ಹಾಕಿ ಇದು ಚೆನ್ನಾಗಿ ಕುಟ್ಟಿಸಿ ಚಹಾ ಮಾಡಿ ಕುಡಿಸ್ಬೇಕು. ಇದು ಕುಡಿಸ್ತಾ ಇದ್ದರೆ ಇದು ಎಲ್ಲ ಕ್ಯಾನ್ಸರ್ಗೆ ತಿನ್ಬಿಡ್ತಿದ್ದೆ. ಇದು ರಕ್ತಾಗಿ ಕ್ಲೀನ್ ಮಾಡಿಬಿಡ್ತಿದ್ದೆ, ರಕ್ತಾಗೆ ತೆಳ್ಳಗೆ ಮಾಡಿಬಿಡ್ತಿದ್ದೆ. ಇನ್ಶಾಲ್ಲ ಯಾವತ್ತು ಮಾಡ್ಕೊಳ್ಳಿ, ನಿಮ್ಮೆಲ್ಲ ರೋಗ ಬುಡಾನದ ಗುಣ ಆಗುತ್ತೆ. ಆಮೇಲೆ ಫಸ್ಟ್ ತಿಂಗಳು 30 ಬಾಟ್ಲು ಬೇಕು ಅವ್ರಿಗೆ, ಡೈಲಿ 1 ಬಾಟ್ಲು. ಬೇರೆ ತಿಂಗಳು 20 ಬಾಟ್ಲು, 3ನೇ ತಿಂಗಳು 10 ಬಾಟ್ಲು, 4ನೇ ತಿಂಗಳು 5 ಬಾಟ್ಲು. 4 ತಿಂಗಳಿಗೆ ರೆಡಿ ಆಗಿಬಿಡ್ತಾರೆ ಅಣ್ಣ ತಮ್ಮಂದ್ರೆ. ಇನ್ನೂ ತಿಳುವಳಿಕೆ ಬೇಕಂದ್ರೆ ಸಾಯಂಕಾಲ 7:15 ಗಂಟೆಯಿಂದ 9:15 ಗಂಟೆವರೆಗೂ 3 ನಿಮಿಷ ಸಮಯ ಇರ್ತಿದ್ದೆ. ಫೋನ್ ಮಾಡಿ, ರೆಕಾರ್ಡಿಂಗ್ನಿಂದ ಫೋನ್ ಮಾಡಿ. ಯಾವ ಆಹಾರ ತಿಂದರೆ, ಯಾವ ಗಿಡಮೂಲಿಕೆ ತಿಂದರೆ ರೋಗ ಬರೋದಿಲ್ಲ, ಇರೋ ರೋಗ ಬುಡಾನಿಂದ ಹೋಗುತ್ತೆ, ನಾನು ಹೇಳ್ಕೊಡ್ತಾ ಇರ್ತೀನಿ ಇನ್ಶಾಲ್ಲ. ಇದು ಶಿವಮೊಗ್ಗ ಅಂತ ತರಿಸ್ಕೊಡಿ. 9343560908 ಇದೇ ಫೋನ್ನಿಂದ ತರಿಸಿ. 9880345330 ಇದರಲ್ಲಿ ತಿಳುವಳಿಕೆ ಮಾಡ್ಕೊಳ್ಳಿ. ಯಾಕಂದರೆ ನನ್ನ ಕಷಾಯ ನನ್ನ ಹತ್ರನೇ ಇರ್ತೈತೆ ಶಿವಮೊಗ್ಗನಲ್ಲಿ, ಯಾವ ಊರಿನಲ್ಲಿ ಇರೋದಿಲ್ಲ. ಊರು ಜನ ಬಂದು ಕೇಳ್ತಾರೆ, ಇದು ನಮಗೆ ಕೊಡಿ, ನಾವು ಅಲ್ಲೆಲ್ಲ ಮಾಡ್ತೀವಿ ಅಂತ. ನಾವು ಯಾವ ಆರೋಗ್ಯ ಕೊಡೋದಿಲ್ಲ, ನಾವು ಮಾಡೋದಿಲ್ಲ. ಇದು ನಾವು ವ್ಯಾಪಾರ ಮಾಡೋದಿಲ್ಲ, ಯಾರಿಗೂ ಮಾಡೋಕೆ ಕೊಡೋದಿಲ್ಲ ನಾವು. ಇದು ನಮ್ಮ ಹೆಂಡತಿ ಮಕ್ಕಳಿಗೆ ನಮಗೆ ಮಾಡ್ಕೊಡೋದು. ನಮ್ಮ ಫ್ಯಾನ್ಗಳು ಎಷ್ಟು ಜನ ಈ ಫೇಸ್ಬುಕ್ ನೋಡಿ ಬರ್ತಾರೆ ಅವರಿಗೆ ಮಾತ್ರ ಕೊಡ್ತೀವಿ. ರೋಡ್ನಲ್ಲಿ ಹೋಗೋರಿಗೆ ಜುಲುಮಿಂದ ಕೊಡೋದಿಲ್ಲ. ಆಯ್ತಲ್ಲ, ಇದು ಬನ್ನಿ, ಇದು ತಗೊಂಡು ತಿಳುವಳಿಕೆ ಮಾಡಿಕೊಂಡು ಹೋಗಿ ಇನ್ಶಾಲ್ಲ. ಇನ್ನೂ ತಿಳಿಬೇಕಂದ್ರೆ ಪ್ರತಿ ದಿವಸ 11 ಗಂಟೆಗೆ ಕನ್ನಡದಲ್ಲಿ ಬರ್ತಿದ್ದೆ ಬೆಳಿಗ್ಗೆ. ಕೇಳ್ತಾ ಇರಿ, ತಿಳುವಳಿಕೆ ಮಾಡ್ಕೊಳ್ತಾ ಇರಿ, ಇನ್ನೊಬ್ಬರಿಗೆ ತಿಳುವಳಿಕೆ ಕೊಡ್ತಾ ಇರಿ. ಇಲ್ಲಿನೂ ಆರೋಗ್ಯನಲ್ಲಿ ಇರ್ತೀರಾ, ಸತ್ತಿದ ಮೇಲೆ ಸ್ವರ್ಗನಲ್ಲಿನೂ ರಾಜ ಆಗಿ ಹೋಗ್ತೀರಾ. ಇದು ಸಾಯಂಕಾಲ 1 ಟೀ ಸ್ಪೂನು ಹರಳೆಣ್ಣೆ, ಎರಂಡಿಕಾ ತೇಲ್, ಕ್ಯಾಸ್ಟ್ ಆಯಿಲ್. ಇದು ಜೈತೂನ್ ಎಣ್ಣೆ, ಆಯಿಲ್ ಬೆಳಿಗ್ಗೆ 1-2 ಚಮಚ ಈ ಕಷಾಯನಲ್ಲಿ ಹಾಕಿ ಕುಡಿಸ್ಬೇಕು ಅವರಿಗೆ ಇನ್ಶಾಲ್ಲ. ನಿಮ್ಮ ಮೇಲೆ ನನ್ನ ಮೇಲೆ ಆ ದೇವರ ಕರುಣೆ ಇರಬೇಕು. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ಬರಕಾತು.